ಇನ್ನುಳಿದ ಪ್ರಮುಖ ಸುದ್ದಿಯನ್ನು ವಿಸ್ತೃತವಾಗಿ ನೋಡೋಣ. ಕೊಲ್ಲಿಯಲ್ಲಿ ಯುದ್ಧ ಶುರುವಾಗಿ 31 ದಿನ ಆಯಿತು. 20 ದಿನಗಳಿಂದ ಭಾರತದಲ್ಲಿ LPG ಕೊರತೆನೂ ಕಡಿಮೆಯಾಗ್ತಿಲ್ಲ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಕ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡೋದು ಕೂಡ ಸವಾಲಾಗಿದೆ. ಸಂಕಷ್ಟದ ಮಧ್ಯೆ ಕೊಲ್ಲಿ ರಾಷ್ಟ್ರಗಳಿಂದ ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್ ಬರ್ತಿದೆ. ಸಂಕಷ್ಟದ ಮಧ್ಯೆ ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್. ಭಾರತದಲ್ಲಿ ಮುಂದುವರಿದ LPG ಹಾಹಾಕಾರ. ಕಳೆದ 20 ದಿನಗಳಿಂದ ಭಾರತದಲ್ಲಿ ಉಂಟಾಗಿರೋ LPG ಕೊರತೆ ಜನರ ಕಣ್ಣಲ್ಲಿ ನೀರು ತರಿಸ್ತಿದೆ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಕ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡುವುದು ಕೂಡ ಸವಾಲಾಗಿದೆ. ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ 485 ಮಂದಿ ನಾವಿಕರಿರೋ 18 ಇಂಧನ ಹೊತ್ತ ಹಡಗುಗಳು ಸುರಕ್ಷಿತವಾಗಿ ಲಂಗರು ಹಾಕಿವೆ. ಇದರ ನಡುವೆಯೂ 94,000 ಮೆಟ್ರಿಕ್ ಟನ್ LPG ಹೊತ್ತ BWTYR ಮತ್ತು BWELM ಹೆಸರಿನ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿವೆ. 2 ಹಡಗುಗಳಿಗೂ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಟ್ಟಿದ್ದು, ಒಂದು ಹಡಗು ನಾಳೆ ಮುಂಬೈ ಬಂದರು ತಲುಪಲಿದ್ದು, ಮತ್ತೊಂದು ಹಡಗು ಏಪ್ರಿಲ್ 1ರಂದು ನವಮಂಗಳೂರು ಬಂದರು ತಲುಪಲಿವೆ. ಕರ್ನಾಟಕದಲ್ಲಿ ಮುಂದುವರಿದ ಗ್ಯಾಸ್ ಗೋಳು. ಏಜೆನ್ಸಿಗಳ ಮುಂದೆ ಕ್ಯೂ, ಸಿಲಿಂಡರ್ಗಾಗಿ ಪರದಾಟ. ರಾಜ್ಯದಲ್ಲಿ ಹೋಟೆಲ್ ಮಾಲೀಕರ ಗೋಳು ನೋಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ವ್ಯಾಪಾರ ಕುದುರಿಸಿದ್ದ ಹೋಟೆಲ್ ಮಾಲೀಕರು ಈಗ ಗಿರಾಕಿಗಳು ಬಂದರೂ ಊಟ ಕೊಡಲು ಸಾಧ್ಯವಾಗ್ತಿಲ್ಲ. ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಸುತಾರಾಮ್ ಸಿಗ್ತಾನೇ ಇಲ್ಲ ಅಂತಿದ್ದಾರೆ ಮಾಲೀಕರು. ಹೀಗಾಗಿ ಹಲವು ಹೋಟೆಲ್ ಮಾಲೀಕರು ಸೌದೆ ಒಲೆಗಳನ್ನೇ ಗಟ್ಟಿ ಮಾಡಿಕೊಂಡಿದ್ದಾರೆ. ಒಂದು 15 ದಿನದಿಂದ ಸಿಲಿಂಡರ್ಗಳ ಅಭಾವ, ಎಲ್ಲ ಕಡೆನೂ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡರ್ಲಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಿಗದೆ ಇದ್ದಿದ್ರಿಂದ ಸಿಬ್ಬಂದಿ ಸೌದೆ ಮೊರೆ ಹೋಗಿದ್ದಾರೆ. ನಿತ್ಯವೂ 500ಕ್ಕೂ ಹೆಚ್ಚು ಜನರಿಗೆ ಒಲೆಯಲ್ಲೇ ಅಡುಗೆ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನ ಗಣೇಶ್ ಪ್ರಸಾದ್ ಹೋಟೆಲ್ನಲ್ಲಿ ಇದೇ ಮೊದಲ ಬಾರಿಗೆ ಬ್ಲೋವರ್ ಬಳಸಿ ಕಟ್ಟಿಗೆ ಸ್ಟವ್ ಬಳಕೆ ಮಾಡಲಾಗ್ತಿದೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಬೇರೆ ದಾರಿಯಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ಅವರ ಸ್ನೇಹಿತರಲ್ಲಿ ಏನೋ ಕಾಂಟ್ಯಾಕ್ಟ್ ಮಾಡಿ ಒಲೆಯನ್ನು ತರಿಸೋ ಕೆಲಸವನ್ನು ಮಾಡಿದ್ರು. ಮತ್ತೆ ಬ್ಲಾಯರ್ ಅದನ್ನೆಲ್ಲ ಜಾನ್ ಮಾಸ್ಟರ್ ಮಗ ಇದ್ದಾರೆ, ಅವರು ಬಹಳ ಅದನ್ನು ಉತ್ಸಾಹದಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅದು ಇವತ್ತು ನಾವೀಗ 2-3 ಐಟಮ್ ಇದರಲ್ಲಿ ಬೇಯಿಸಿದ್ದೆವು ಬೆಳಿಗ್ಗೆಲ್ಲ. ಗ್ಯಾಸಿನ ಸಮಸ್ಯೆ ಅಷ್ಟಿದೆ. ಹಾಗಾಗಿ ಧೈರ್ಯದಲ್ಲಿ ಇದನ್ನು ಇವತ್ತು ಚಾಲು ಮಾಡಿದ್ದಾರೆ. ಅದು ಒಂಥರ ಯಶಸ್ವಿ ಕಾಣ್ತಾ ಇದೆ ನಮಗೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಆಹಾರ ಸಚಿವ KH ಮುನಿಯಪ್ಪ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಮಾಡಲಾಗ್ತಿದೆ. ಇಂದು ಡೀಲರ್ಗಳಿಗೆ ಸಿಲಿಂಡರ್ ಸಿಕ್ಕಿದ್ದು ನಾಳೆ ಹೋಟೆಲ್ಗಳಿಗೆ ಸರಬರಾಜಾಗಲಿದೆ ಅಂದ್ರು. ಇವತ್ತು ಆಯಿಲ್ ಕಂಪನೀಸ್ ಎಲ್ಲಾನು ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ ಅವರು ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ವಿ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಂದ್ರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಔಟ್. ಇವಿಷ್ಟು ಹೋಟೆಲ್ಗಳ ಸಮಸ್ಯೆಗಳಾದ್ರೆ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಜನ ಪರದಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ರು. ಬುಕ್ಕಿಂಗ್ ಮಾಡಿದ್ರು ಸಿಲಿಂಡರ್ ತಲುಪದ ಹಿನ್ನೆಲೆ ಜನ ಆಕ್ರೋಶ ಹೊರಹಾಕಿದ್ರು. ಕಮರ್ಷಿಯಲ್ ಜೊತೆಗೆ ಸಿಕ್ತಿಲ್ಲ ಆಟೋ ಗ್ಯಾಸ್. ರಾಜ್ಯಾದ್ಯಂತ ಆಟೋ ಚಾಲಕರ ಗೋಳು ದಿನೇ ದಿನೇ ಹೆಚ್ಚಾಗ್ತಿದೆ. ಆಟೋ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಔಟ್ ಆಫ್ ಸ್ಟಾಕ್ ಬೋರ್ಡ್ಗಳು ಬಿದ್ದಿವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಲು ಕ್ಯೂ ನಿಂತಿದ್ವು. ಮಂಗಳೂರಿನಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಗೋಗರಿಯುತ್ತಿರೋ ದೃಶ್ಯ ಕಂಡುಬಂತು. 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ ಇದ್ದೇನೆ. ಮತ್ತೆ ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ನಾವು ಏನೋ ಮಾಡಿದ್ರೆ ಈಗ ಗ್ಯಾಸ್ಗೆ ಹಾಕಬೇಕು. ಎಲ್ಲಿ ಪಂಪ್ ಅಲ್ಲಿ ಇಲ್ಲ, 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ, ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಇತ್ತ ಚಿಕ್ಕಬಳ್ಳಾಪುರದ ಟೋಟಲ್ ಗ್ಯಾಸ್ ಬಂಕ್ ಬಂದಾಗಿದ್ದು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುತ್ತಿದ್ರು. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ.
ಗ್ಯಾಸ್ ಇಲ್ಲ 2 ದಿವಸ ಗ್ಯಾಸ್ ಫುಲ್ ಇಲ್ಲ ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಕಷ್ಟ ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತೀವಿ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು, ಆಟೋ ಓಡಿಸೋದು ಹೆಂಗೆ? ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಧನ ಕೊರತೆ ಮಧ್ಯೆ ಆಟೋ ಎಲ್ಪಿಜಿಗೆ ಕೊರತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಹಿಂದಿಗಿಂತ ಹೆಚ್ಚು ಆಟೋ ಎಲ್ಪಿಜಿ ಪೂರೈಕೆಯಾಗಿದೆ ಅಂತ ಸರ್ಕಾರ ಹೇಳುತ್ತಿದೆ. 72 ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ನಲ್ಲಿಯೂ ಗ್ಯಾಸ್ ಸರಬರಾಜಾಗ್ತಿದೆ. ಈ ಹಿಂದೆ ನಿತ್ಯ 57.6 ಮೆಟ್ರಿಕ್ ಟನ್ ಸರಬರಾಜಾಗ್ತಿತ್ತು. ಈಗ ನಿತ್ಯ 64.9 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿ ಪೂರೈಕೆಯಾಗ್ತಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. ಶೆಲ್ ಬಂಕ್ನಲ್ಲಿ ಮತ್ತೆ ಇಂಧನ ದುಬಾರಿ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. 1 ಲೀಟರ್ಗೆ 122.42 ರೂಪಾಯಿ ಹಾಗೂ ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿಗೆ ಏರಿಕೆಯಾಗಿದೆ. ಜನರಿಗೆ ಸಿಲಿಂಡರ್ ಸಮಸ್ಯೆ ತಪ್ಪಿಸಲು ಸರ್ಕಾರ ಕೂಡ ಹೆಣಗಾಡುತ್ತಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಗಳಿಗೆಗೊಂದು ಬೆಳವಣಿಗೆಗಳಾಗ್ತಿದ್ದು ಮತ್ತೆ ಯಾವ್ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.